ಇವತ್ತಿನೆಡೆ ಪವರ್ಫುಲ್ ದೇಶ ಯಾವುದು ಅಂತ ಒಂದು ಚರ್ಚೆ ಇರುತ್ತೆ. ಯಾವ ದೇಶದಲ್ಲಿ ಪ್ರಜೆಗಳ ಬಳಿಯಲ್ಲಿ ಹೆಚ್ಚಿನ ಸವಲತ್ತುಗಳು, ಪ್ರಜೆಗಳ ಬಳಿ ಹೆಚ್ಚಿನ ಆದಾಯ ಇರುತ್ತೋ ಅದನ್ನು ಪವರ್ಫುಲ್ ಅಂತ ಕೆಲವರು ಕರೀತಾರೆ. ಇರಲಿ, ಟ್ರಂಪ್ ಗದ್ದುಗೆ ಏರ್ತಾ ಇದ್ದಂತೆಯೇ ಪವರ್ಫುಲ್ ಯಾರು ಎನ್ನುವ ಒಂದು ಪ್ರಶ್ನೆಗೆ ಇಲ್ಲಿ ಈಗ ಉತ್ತರ ಕಂಡುಕೊಳ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಅಸಲಿಗೆ ಒಂದು ಪವರ್ಫುಲ್ ದೇಶ ಆಗೋದು ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಮಾನದಂಡಗಳಿರ್ತವೆ. ಒಂದು ಅಲ್ಲಿನ ಉದ್ಯಮ, ಅಮೆರಿಕಾಗೆ ಒಂದು ಉದ್ಯಮ ಇರುತ್ತೆ. ಅಲ್ಲಿ ಸೋಷಿಯಲ್ ಮೀಡಿಯಾ ಹೇಗಿದೆ, ಯಾವ ಸೋಷಿಯಲ್ ಮೀಡಿಯಾ ಯಾರು ಓನ್ ಮಾಡ್ತಾ ಇದ್ದಾರೆ, ಯಾವ ಒಂದು ಮೀಡಿಯಾ ಅವರ ಬಳಿಯಲ್ಲಿದೆ, ಎಂಥ ಮಿಲಿಟರಿ ವ್ಯವಸ್ಥೆ ಅವರ ಬಳಿಯಲ್ಲಿರುತ್ತೆ, ಯಾವ ಆಹಾರ ವಲಯ ಕ್ಷೇತ್ರದ ದಿಗ್ಗಜರಲ್ಲಿದ್ದಾರೆ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅವೆಲ್ಲ ದಿಗ್ಗಜರು ಆ ದೇಶಗಳೊಂದಿಗೆ ಇದೆ, ಔಷಧ ಅಥವಾ ಮೆಡಿಸಿನ್ ಈ ಫೀಲ್ಡಲ್ಲಿರ್ತಕ್ಕಂಥ ಪ್ರಮುಖ ಔಷಧ ಉತ್ಪಾದನಾ ಕಂಪನಿಗಳು ಅವ್ರು ಇಟ್ಕೊಂಡಿರ್ತಕ್ಕಂಥ ಹೋಲ್ಡ್ ಅದರ ಬಗ್ಗೆ ಕೂಡ ಡಿಸೈಡ್ ಆಗುತ್ತೆ. ಮಿಲಿಟರಿ ಶಕ್ತಿ ಇದ್ದೇ ಇದೆ, ಆಹಾರ ಉತ್ಪಾದನಾ ಸಾಮರ್ಥ್ಯ, ಅವರ ರಫ್ತು ಸಾಮರ್ಥ್ಯ, ಇದೆಲ್ಲವನ್ನಗಳ ಮೇಲೆ ಕೂಡ ಅಳಿತಾರೆ ಒಂದು ದೇಶವನ್ನು. ಅದರ ಜೊತೆಗೆ ಇನ್ನೇನು ಮಾನದಂಡ ಇದೆಯಪ್ಪ ಅಂತ ನೋಡಿದಾಗ ಜನಸಂಖ್ಯೆ, GDP, ಅಭಿವೃದ್ಧಿ ಪ್ರಮಾಣ, ಸೇನೆ ಅತಿ ಮುಖ್ಯವಾಗಿರ್ತವಂಥ ವಿಚಾರಗಳು 10 ಹಲವು ಮಾನದಂಡಗಳ ಮೇಲೆ ಪವರ್ಫುಲ್ ದೇಶಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಸದ್ಯ ವಿಶ್ವದ 12 ಪವರ್ಫುಲ್ ದೇಶಗಳ ಕುರಿತು ಒಂದು ಪರಿಚಯ ಇರುತ್ತೆ ಇಲ್ಲಿ. ನೋಡಿ, ಪವರ್ಫುಲ್ ದೇಶಗಳು ಯಾವ್ಯಾವು ಅಂತ ಬಂದಾಗ ಅಬ್ಸಲ್ಯೂಟ್ಲಿ ನಮಗೆ ಸಿಗೋದು ಮೊದಲಿಗೆ ಅಮೆರಿಕಾನೇ. ಕಾರಣ ಅಮೆರಿಕದ GDP ಅಂತ ಬಂದಾಗ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅಮೆರಿಕದ ಪರ್ ಕ್ಯಾಪಿಟಾ GDP ಅಂತ ಓದ್ಕೊಳ್ಳಿ ಇದನ್ನು. ಅಮೆರಿಕದ ಪರ್ ಕ್ಯಾಪಿಟಾ GDP, ತಲಾ ಆದಾಯ ಅಂತ ಕರಿತೀವಲ್ಲ, ಒಬ್ಬ ಮನುಷ್ಯ ಅಮೆರಿಕದಲ್ಲಿ 70 ಲಕ್ಷ ಆದಾಯವನ್ನು ಪಡ್ಕೊಳ್ತಾನೆ ಅಂತ. ಜನಸಂಖ್ಯೆ ಇರೋದು 33.5 ಕೋಟಿ. 33.5 ಕೋಟಿ ಜನಸಂಖ್ಯೆ ಮಾತ್ರ ಇರೋದು ಅಮೆರಿಕ ಅನ್ನುವ ಒಂದು ದೇಶ. ಭಾರತದಲ್ಲಿ ನಾವು ಅದನ್ನು ಭೂಭಾಗಕ್ಕೆ ಹೋಲಿಸ್ಕೊಂಡಾಗ ಭಾರತಕ್ಕಿಂತ 3 ಪಟ್ಟು ದೊಡ್ಡದು. 3 ಪಟ್ಟು ಭೂಭಾಗದ ವಿಸ್ತೀರ್ಣದಲ್ಲಿ ಲೆಕ್ಕ ಹಾಕಿದಾಗ 3 ಪಟ್ಟು ದೊಡ್ಡದು ಬರುತ್ತೆ ಅಮೆರಿಕ. ಅದರ ಜನಸಂಖ್ಯೆಯಲ್ಲಿ ಭಾರತಕ್ಕೆ ನಾವು ಹೋಲಿಸ್ಕೊಂಡ್ರೆ 4ನೇ ಒಂದು ಭಾಗ ಬರಬಹುದೇನೋ, ಈಗಿನ ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ 4 ಅಥವಾ 5ನೇ ಒಂದು ಭಾಗ ಅಂತ ಅಂದ್ಕೊಳ್ಳೋಣ. ಅಷ್ಟು ಕಡಿಮೆ ಜನಸಂಖ್ಯೆ, ಅಷ್ಟೊಂದು ಜಾಸ್ತಿ ಆದಾಯ ಅಂತ. ಚೀನಾ ಅಂತ ಬಂದಾಗ ಅಲ್ಲಿ 21 ಲಕ್ಷ ಬರುತ್ತೆ ಅಲ್ಲಿ ತಲಾ ಆದಾಯ. ಒಬ್ಬ ಪ್ರಜೆಯ ತಲಾ ಆದಾಯ 21 ಲಕ್ಷ ಇರುತ್ತೆ. ಜನಸಂಖ್ಯೆ ನೀವು ಕಂಪೇರ್ ಮಾಡಿಕೊಂಡ್ರೆ 141 ಕೋಟಿ ಇದೆ ಅಲ್ಲಿ. ನೆಕ್ಸ್ಟ್ ರಷ್ಯಾ ಅಂತ ಬಂದಾಗ ನೋಡಿ, ಚೀನಾದ ತಲಾದಾಯ ಕೂಡ ಗಣನೀಯವಾಗಿ ಕಡಿಮೆ ಇತ್ತು. 150, 155, 160ನೇ ಸ್ಥಾನದಲ್ಲಿತ್ತು. ಕೇಳಿದ ತಕ್ಷಣ ಒಂದು ಉತ್ತರ ಇರುತ್ತಲ್ಲ, ಅಯ್ಯೋ ಜನಸಂಖ್ಯೆ ಜಾಸ್ತಿ ಬಿಟ್ಟರೆ ಇಷ್ಟೊಂದು ಜನಕ್ಕೆ ಎಲ್ಲಿಂದ ತರೋದು ಅಂತ ಹೇಳಿಬಿಡ್ತಾರೆ. ಆದರೆ ಚೀನಾ ಯಾವ ರೀತಿಯಲ್ಲಿ ತನ್ನ ಜನಗಳ ತಲಾದಾಯ ಇನ್ಕ್ರೀಸ್ ಮಾಡ್ಕೊಂಡು ಹೋಯಿತು ಅಂತ ಹೇಳಿದ್ರೆ, ಈಗ 70-75 ಆಸುಪಾಸಲ್ಲಿ ಚೀನಾ ನಿಂತ್ಕೊಳ್ಳುತ್ತೆ. 150, 160ರಲ್ಲಿ ಇದ್ದಿದ್ದು ನಾವಿನ್ನು ಇಂಡಿಯಾದ 150, 152ನೇ ಸ್ಥಾನದಲ್ಲಿ ಇವತ್ತಿಗೂ ಇದ್ದೀವಿ ನಾವು. ತಲಾದಾಯ ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟು ಒಂದು ದೇಶವನ್ನು, ದೇಶದ ಜನಗಳ ಆರ್ಥಿಕ ಪರಿಸ್ಥಿತಿ ಅಳೆಯುವ ದೃಷ್ಟಿಯಿಂದ. ಇಲ್ಲಿ ನೋಡಿ, 141 ಕೋಟಿ ಜನಸಂಖ್ಯೆ ಇದೆ. ಪ್ರತಿಯೊಬ್ಬ ಮನುಷ್ಯ 21 ಲಕ್ಷ ರೂಪಾಯಿಗಳ ಆದಾಯವನ್ನು ಪಡ್ಕೊಳ್ತಾನೆ ಅಂತ ಅದರ ಒಂದು ಡಾಟಾ ಹೇಳ್ತಾ ಇದೆ. ರಷ್ಯಾ, ಇಲ್ಲಿನ ಜನ 38 ಲಕ್ಷ ರೂಪಾಯಿ ತಲಾ ಆದಾಯ ಇಟ್ಕೊಂಡಿದ್ದಾರೆ. 14.4 ಕೋಟಿ ಜನಸಂಖ್ಯೆ ಅಲ್ಲಿದೆ. ಇನ್ನು UK, ಇದು GDP 51 ಲಕ್ಷ ಇದೆ. ಯುನೈಟೆಡ್ ಕಿಂಗ್ಡಮ್ ಅವರನ್ನು ಸೋಲಿಸ್ಬಿಟ್ಟು ನಾವು 5ನೇ ಸ್ಥಾನಕ್ಕೆ ಬಂದುಬಿಟ್ವಿ ಅಂತ ಹೇಳ್ತಾರಲ್ಲ, ಲೆಕ್ಕ ಹೇಳುತ್ತಲ್ಲ, ಅದು 51 ಲಕ್ಷ ಇದೆ. ಯುನೈಟೆಡ್ ಕಿಂಗ್ಡಮ್ನ ಜನಗಳ ತಲಾ ಆದಾಯ, ಜನಸಂಖ್ಯೆ 6.8 ಕೋಟಿ ಅಷ್ಟೇ, ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕಕ್ಕಿಂತ ಸ್ವಲ್ಪ ಕಡಿಮೆ. ಅಲ್ಲಿನ ತಲಾ ಆದಾಯ 51 ಲಕ್ಷ ಇದೆ. ಜರ್ಮನಿ ಅಂತ ಬಂದಾಗ ತಲಾ ಆದಾಯ 60 ಲಕ್ಷ ಇದೆ. ಅಲ್ಲಿ ಜನಸಂಖ್ಯೆ 8.4 ಕೋಟಿ. 8.4 ಕೋಟಿಯಷ್ಟು ಜನಸಂಖ್ಯೆ ಅಲ್ಲಿದೆ. ಎಲ್ಲಿ? ಜರ್ಮನಿಯಲ್ಲಿದೆ. ದಕ್ಷಿಣ ಕೊರಿಯಾ ಅಂತ ಬಂದಾಗ GDP 46 ಲಕ್ಷ ಬರುತ್ತೆ ಇವ್ರದ್ದು. 5.1 ಕೋಟಿ ಜನಸಂಖ್ಯೆ ಇದೆ ಇವ್ರದ್ದು. ಫ್ರಾನ್ಸ್ 57 ಲಕ್ಷ ತಲಾ ಆದಾಯ, ಒಬ್ಬ ಪ್ರಜೆಯ ತಲಾ ಆದಾಯ 52 ಲಕ್ಷ ರೂಪಾಯಿ ಇರುತ್ತೆ. 6.8 ಕೋಟಿ ಜನಸಂಖ್ಯೆ ಫ್ರಾನ್ಸಲ್ಲಿದೆ. ಜಪಾನ್ 43 ಲಕ್ಷ ಇದೆ ತಲಾ ಆದಾಯ, ಜನಸಂಖ್ಯೆ 12.5 ಕೋಟಿ ಇದೆ. ಸೌದಿ ಅರೇಬಿಯಾ 47 ಲಕ್ಷ ಇದೆ ತಲಾ ಆದಾಯ, 3.6 ಕೋಟಿ ಅಷ್ಟೇ ಜನಸಂಖ್ಯೆಯಲ್ಲಿ. ನಮ್ಮ ಒಂದು 2 ಬೆಂಗಳೂರು ಹಾಕಿದ್ರೆ ಎಷ್ಟು ಜನಸಂಖ್ಯೆ ಇರುತ್ತೋ ಅಷ್ಟು ಜನಸಂಖ್ಯೆ ನಮಗಿರೋದು ಸೌದಿ ಅರೇಬಿಯಾದಲ್ಲಿ ಅಷ್ಟೇ. 2 ಬೆಂಗಳೂರಲ್ಲಿ ಎಷ್ಟು ಜನ ವಾಸ ಮಾಡ್ತಾರೋ 2 ಬೆಂಗಳೂರಷ್ಟು ಜನಸಂಖ್ಯೆ. ಇನ್ನು ಇಸ್ರೇಲ್ ಅಂತ ಬಂದಾಗ 46 ಲಕ್ಷ ಇದೆ ಇಸ್ರೇಲಲ್ಲಿ. ನಾವು ಅದು ಕೂಡ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ UAE, ಇಲ್ಲಿ ನೋಡಿದ್ರೆ 72 ಲಕ್ಷ ಇರುತ್ತೆ ತಲಾ ಆದಾಯ, ಜನಸಂಖ್ಯೆ 95 ಕೋಟಿ. ಇನ್ನು ಭಾರತ ಅಂತ ಬಂದಾಗ 8 ಲಕ್ಷ ಇದೆ. 8 ಲಕ್ಷ ತಲಾ ಆದಾಯ. ನೋಡಿ, ಬೇರೆಲ್ಲ ದೇಶಗಳಿಗೆ ಹೋಲಿಸ್ಕೊಂಡಾಗ ಭಾರತದ ತಲಾ ಆದಾಯ ಇಲ್ಲಿ 8 ಲಕ್ಷ ಬರ್ತಾ ಇದೆ. ಜನಸಂಖ್ಯೆ 140 ಕೋಟಿ ಇದೆ ಭಾರತದಲ್ಲಿ. 140 ಕೋಟಿ ತಲಾ ಆದಾಯದ ವಿಚಾರದಲ್ಲಿ ಎಲ್ಲೂ ಗಮನಿಸಲೇಬೇಕಾಗತ್ತೆ. ತಲಾ ಆದಾಯ ಹೆಂಗಪ್ಪ ಕಂಡು ಹಿಡಿತಾರೆ? ಇದು ಭಾಳ ಇಂಟ್ರೆಸ್ಟಿಂಗ್ ಇದು. ನೋಡಿ, ಈಗ ಒಂದು ಹಳ್ಳಿಲಿ 1000 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ ನಾವು. ಈ ತಲಾ ಆದಾಯದ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಅನೇಕರು ಹೇಳ್ತಾ ಇದ್ದರು. ಒಂದು ಹಳ್ಳಿನಲ್ಲಿ 1000 ಜನ ಇದ್ದಾರೆ ಅಂತ ಅಂದುಕೊಂಡ್ರೆ, ಆ 1000 ಜನರಲ್ಲಿ
ಒಂದು 4ರಿಂದ 6 ಜನ ಅಗರ್ಭ ಶ್ರೀಮಂತರಿದ್ದಾರೆ ಹಳ್ಳಿಯಲ್ಲಿ. ಒಬ್ಬೊಬ್ಬರ ಬಳಿ 500 ಎಕರೆ ಹೊಲ ಇದೆ, ಕೋಟ್ಯಾಧಿಪತಿಗಳಪ್ಪ ಅಂತ ಬಂದಾಗ ಆ 4 ಜನ ಬಿಟ್ಟುಬಿಡಿ. ಇನ್ನು 996 ಜನ ಇರ್ತಾರಲ್ಲ, ಆ 996 ಜನ ಬರೀ ಕೂಲಿ ಕಾರ್ಮಿಕರು ಅಂದ್ಕೊಂಬಿಡಿ. ಅವ್ರಿಗೆ ಕೂಲಿ ಕಾರ್ಮಿಕರೇ ಅವರು. ದಿನಕ್ಕೆ ಹೋದರೆ ₹100 ಸಿಗಬಹುದು ಅವ್ರಿಗೆ, ₹100 ಸಿಗಬಹುದು ಅವ್ರಿಗೆ, ₹50 ಸಿಗಬಹುದು, ₹500 ಸಿಗಬಹುದು. ಹೀಗಿದ್ದಾಗ ಈ ತಲಾ ಆದಾಯ ಲೆಕ್ಕ ಹಾಕಬೇಕಾದ್ರೆ ಏನು ಮಾಡ್ತಾರೆ ಅಂದರೆ, ಶ್ರೀಮಂತರದ್ದು ತಂದಲ್ಲೇ ಅದೇ ಲೆಕ್ಕಕ್ಕೆ ಸೇರಿಸ್ತಾರೆ, ಬಡವರದ್ದು ಸೇರಿಸಿ ಅದರಿಂದ ಜನಸಂಖ್ಯೆ ಡಿವೈಡ್ ಮಾಡಿಬಿಡ್ತಾರೆ. 10 ಕೋಟಿ 4 ಜನದ್ದು 10 ಕೋಟಿ ಇದ್ದರೆ ಅದನ್ನು ಹಂಚಿಬಿಡೋದು ಎಲ್ರಿಗೂ ಕೂಡ. ಅವಾಗ ಹಂಚಿಬಿಟ್ಟು ನೋಡಿ, ಒಬ್ಬೊಬ್ಬನಿಗೂ ಇಲ್ಲಿ 2 ಲಕ್ಷ ಬರುತ್ತೆ, 3 ಲಕ್ಷ ಬರುತ್ತೆ, 4 ಲಕ್ಷ ಬರುತ್ತೆ ತೋರಿಸಿದಾಗ ಅದೇನಾಗ್ಬಿಡುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂತ ಹೇಳಿದ್ರೆ, ನಾವು ಒಂದು ತಲಾ ಆದಾಯ ಅಂತ ಬಂದಾಗ ಶ್ರೀಮಂತ ಬಡವನ ನಡುವಿನ ಆದಾಯದ ಅಂತರವನ್ನು ಕೂಡ ಲೆಕ್ಕ ಇಟ್ಕೊಂಡು ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದನ್ನು ಅದರ್ವೈಸ್ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಭಾರತದಲ್ಲಿ ಬಡವರು ಶ್ರೀಮಂತರ ನಡುವಿನ ಅಂತರ ಇದೆಯಲ್ಲ, ಅಪಾರ ಪ್ರಮಾಣದಲ್ಲಿ ದೊಡ್ಡದಾಗ್ತಾ ಬರ್ತಾ ಇದೆ. ಅದು ತಲಾ ಆದಾಯ ಅಂದರೆ 4-5 ಜನ ದೊಡ್ಡ ದೊಡ್ಡ ಉದ್ಯಮಗಳು ಇಟ್ಬಿಡೋದು ಒಂದು ಕಡೆ, ಉಳಿದ ಬಡವರು ಒಂದು ಕಡೆ ಸೇರಿಸಿ ಒಂದು ಗುಂಪು ಮಾಡಿಬಿಟ್ರೆ ಆಗ ಎಲ್ಲರದ್ದು ಜಾಸ್ತಿ ಆಗಿಬಿಡುತ್ತೆ ತಲಾ ಆದಾಯ ಅಂತ. ಆ ಲೆಕ್ಕದಲ್ಲಿ ನೋಡಬಾರ್ದು ನಾವು. ಇಲ್ಲಿ ತಲಾ ಆದಾಯದ ವಿಚಾರದಲ್ಲಿ ಒಂದು ದೇಶ ಯಾವ ಸ್ಥಾನದಲ್ಲಿದೆ ಅಂತ ಕೂಡ ನೋಡಬೇಕಾಗತ್ತೆ. ಸೊ ಎಲ್ಲ ಕಾರಣಗಳಿಂದಾಗಿ ಒಂದು ಪವರ್ಫುಲ್ ದೇಶ ಅಂತ ಆಗೋದು ಪವರ್ಫುಲ್ ಪೀಪಲ್ಲಿಂದ. ಜನ ಪವರ್ಫುಲ್ ಆಗೋದು ಯಾವಾಗಪ್ಪ ಅಂದರೆ ಅವರ ಆದಾಯದ ಮಟ್ಟ ಸುಧಾರಿಸಿದಾಗ ಅಂತ. ಸೊ ಆ ವಿಚಾರದಲ್ಲಿಯೂ ಕೂಡ ಅನೇಕ ದೇಶಗಳಿಗಿಂತ ಒಂದು ರೀತಿಯಲ್ಲಿ ನಾವು ಕಂಪೇರ್ ಮಾಡಿದಾಗ ಇನ್ನೂ ಕೂಡ ಸುಧಾರಿಸಬೇಕಾಗಿದೆ ಅಂತ ನಮಗನ್ಸುತ್ತೆ.